ಆಗಿತ್ತು ಕಣೋ. ಈ ಲೂಸು ಮೂವಿಗೆ ಹೋಗಿದ್ವಿ ಅಂತ ಅಮ್ಮಂಗೆ ಹೇಳ್ಬೇಡ ಕಣೆ, ಸುಮ್ಮನೆ ಬೈತೆ ಆಮೇಲೆ. ಸರಿ ಗೊತ್ತು ಬಿಡು ಅಣ್ಣ, ಹೇಳಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಕರ್ಕೊಂಡೇ ಬರ್ತಾ ಇರಲಿಲ್ಲ, ಶೋಭಾ ಹೇಳಿದ್ಲು ಅಂತ ಕರ್ಕೊಂಡೋದೆ ನಿನಗೆ. ಪರವಾಗಿಲ್ಲ ಬಿಡು ಅಣ್ಣ. ಜೈ ಇವಾಗ ತುಂಬ ಲೇಟ್ ಆಗಿಬಿಟ್ಟಿದೆ. ಅತ್ತೆ ಏನಂತಾರೋ ಏನೋ ಮನೆಗೆ ಹೋದ್ಮೇಲೆ. ಅದಕ್ಕೆ ಏನೇ ಅಂದರೂ ಎಲ್ಲ ಅಣ್ಣನ ಮೇಲೆ ಹಾಕಿ ಅಣ್ಣನೇ ಬೈಸ್ಕೊಂಡ್ಲಿ. ಪರವಾಗಿಲ್ಲ ಕಣೆ, ನೀನು ಕರ್ಕೊಂಡು ಹೋಗ್ಬಿಟ್ಟು ನಮಗೆ ನನ್ನ ಮೇಲೆ ಆಗ್ತಾ ಇದೆಯಾ ಎಲ್ಲನೂ. ಪರವಾಗಿಲ್ಲ ಬಿಡು ಅಣ್ಣ, ಅದಕ್ಕೆಗೋಸ್ಕರ ಬೈಸ್ಕೊ, ಏನಾಗುತ್ತೆ. ಇಷ್ಟು ದಿವಸ ನಿನಗೋಸ್ಕರ ತುಂಬ ಬೈಸ್ಕೊಂತಿದ್ದೆ, ಇವಾಗ ಇವಳಿಗೋಸ್ಕರನೂ ಬೈಸ್ಕೊಬೇಕಾ? ಯಾಕೆ ಮುದ್ದು ಮರಿ ಇಷ್ಟೊಂದು ಎದುರ್ಕೊಂಡಿದ್ಯಾ? ಏನಿದ್ರು ನಾನು ಹ್ಯಾಂಡ್ಲ್ ಮಾಡ್ತೀನಿ, ಸುಮ್ಮನೆ ಇರು. ಅದಕ್ಕೆ ಇನ್ನೇನು ಸ್ಮೈಲ್ ಮಾಡಿ. ಹಾಗಲ್ಲ ಐಶು, ಬೆಳಗ್ಗೆನೇ ಹೇಳಿ ಕಳಿಸಿದಾರಲ್ವಾ. ಜೈ ತುಂಬ ಕತ್ಲಾಗ್ಬಿಟ್ಟಿದೆ. ನೀನೇ ತಾನೇ ಹೇಳಿದ್ದು ಮೂವಿ ಕರ್ಕೊಂಡು ಹೋಗೋಣ ಅಂತ, ಅದಕ್ಕೆ ಕತ್ಲಾಗಿದೆ. ಜೈ ಎಷ್ಟಾಗಿರ್ಬೋದು ಟೈಮು? ಎಷ್ಟು ಇಲ್ಲ ಕಣೆ, ಇನ್ನೂ 7 ಗಂಟೆ. ಜೈ 7 ಗಂಟೆ ಆಗಿದ್ಯಾ? ಅಯ್ಯೋ, ನೀನು ಅದಕ್ಕೆ ಯಾಕೆ ಇಷ್ಟೊಂದು ಎದುರ್ಕೊಂತೀಯಾ? ಸರಿ ಜೈ, ಬೇಗ ಹೊರಡೋಣ ಬಾ, ಸುಮ್ಮನೆ ಅತ್ತೆ ಬೈತಾರೆ. ಅಯ್ಯೋ ಆಗಿದ್ದಾಯ್ತು, ಇವಾಗ ಏನಕ್ಕೆ ಯೋಚನೆ ಮಾಡ್ತೀಯಾ? ನಡಿ ಹೊರಡೋಣ. ಆಗ್ಲಿಲ್ವೇನೆ ಇನ್ನೂ ತಿಂದಿದ್ದು? ಯಾಕೋಣ ನಿಮ್ಗೆ ಇವಾಗ ಕಷ್ಟ? ನಾನು ನಿಧಾನಕ್ಕೆ ತಿಂತೀನಿ, ನಡಿ. ಸರಿ ಬನ್ನಿ. ಮುದ್ದು ಮರಿ, ನೀನು ಹಿಂಗೆ ಸಪ್ಪೆ ಮೊರೆ ಹಾಕ್ಕೊಂಡಿದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ? ಸಪ್ಪೆ ಮೊರೆ ಅಲ್ಲ ಜೈ, ಟೈಮ್ ಆಗಿದೆ ಅಂತ ನನಗೆ ಭಯ ಆಗ್ತಾ ಇದೆ. ಏನದಕ್ಕೆ ನೀವು ನಮ್ಮ ಅಣ್ಣ ಇರುವಾಗಲೂ ಎದುರ್ಕೊಂತೀರಲ್ಲ. ಜೈ ಯಾಕೆ? ಅಮ್ಮ ಶೋಭಾ. ಹಲೋ ಜಯ, ಎಲ್ಲಿದ್ದೀರಾ ಇನ್ನು? ಬರ್ತಾ ಇದ್ದೀನಿ. ಯಾಕೋ ಟೈಮ್ ಸಾಲದ ನಿಮಗೆ? ಅಯ್ಯೋ ಅಮ್ಮ, ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಲ್ವಾ. ಇದಕ್ಕೇನೆ ನಾನು ಹೋಗ್ಬೇಡ ಅಂತ ಹೇಳಿದ್ದು ನಿನಗೆ. ಹೊತ್ತು ಮುಂಚೆ ಮನೆಗೆ ಬರ್ದಿಲ್ಲ ಅಂದಮೇಲೆ ಏನಕ್ಕೆ ಹೋಗ್ಬೇಕು ನೀನು ಆಚೆ? ನೀನೇನಮ್ಮ ನನ್ನೆದ್ರು ಫಂಕ್ಷನ್ಗೆ ಹೋಗಿದ್ದೀನೇನೋ ಅನ್ನೋ ಥರ ಮಾತಾಡ್ತಾ ಇದೆಯಾ? ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋಕ್ಕೆ ಹೋಗಿದ್ದು ಶಾಪಿಂಗು, ಲೇಟ್ ಆಗೇ ಆಗುತ್ತೆ. 2 ಜೊತೆ ಬಟ್ಟೆ ತಗೊಳಕ್ಕೆ ಎಷ್ಟೊತ್ತು ಮಾಡ್ತೀಯ ನೀನು? ಸರಿ ಮನೆಗೆ ಬಂದು ಮಾತಾಡ್ತೀನಿ ಬಿಡಮ್ಮ. ಇಡಮ್ಮ ಫೋನ್. ಹಲೋ ಹಲೋ ರೀ, ಅತ್ತೆ ಏನಂದ್ರು? ಏನಂತಾರೆ, ಇನ್ನೂ ಎಲ್ಲಿದ್ದೀರಾ, ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ರು. ಏನು ಅಂದಿಲ್ವಾ? ಏನೂ ಅಂದಿಲ್ಲ, ಸುಮ್ಮನೆ ಇರಿ. ಯಾಕೆ ಎಷ್ಟು ಎದುರ್ಕೊಂತೀಯ ನೀನು? ಅಣ್ಣ ಐಸ್ ಕ್ರೀಮ್. ಐಶು ಟೈಮ್ ಆಗಿದೆ ಬಾ, ನಾಳೆ ಕೊಡಿಸ್ತೀನಿ. ಐಶು ಏನೇ ಇದ್ರು ನಾಳೆ ಕೊಡ್ಸ್ಕೊಳ್ಳಿವಂತೆ, ಸುಮ್ಮನಿರಮ್ಮ. ಇವಾಗ ಟೈಮ್ ಆಗಿದೆ, ಮನೆಗೆ ಹೋಗೋಣ. ನೋಡು ಶೋಭಾ, ಟೈಮ್ ಆಗಿದೆ ಅಂತ ಅರ್ಜೆಂಟಲ್ಲಿ ಮನೆಗೆ ಹೋಗ್ಬೇಡ, ನಿಧಾನಕ್ಕೆ ಹೋಗೋಣ, ಏನು ಎದುರ್ಕೊಂಬೇಡ. ಹಾಗಲ್ಲ ಜೈ, ಮನೆಗೆ ಮೊದಲೇ ಹೇಳಿದಾರಲ್ವಾ, ಹೊಸ್ದಾಗಿ ಮದುವೆ ಆಗಿರೋರು ಈ ಥರ ಎಲ್ಲ ಹೊರಗಡೆ ಓಡಾಡಬಾರ್ದು ಅಂತ. ನೋಡು ಶೋಭಾ, ಅವಶ್ಯಕತೆ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ಸರಿ ಇನ್ನೇನು ಹೇಳು? ಹೇಳು ಜೈ ನೀನೆ. ಹೋಗಿದ ತಕ್ಷಣ ಊಟ ಮಾಡಿಬಿಟ್ಟು ಮಲ್ಕೋಬೇಕು, ಆಮೇಲೆ ಹಂಗೆ ಹೋಗಿ ಮಲ್ಕೊಂಬಿಟ್ಟಿಯಾ? ಬೇಡ ಜೈ, ಇಲ್ಲೇ ಸ್ನ್ಯಾಕ್ಸ್ ತಿನ್ವಲ್ಲ, ಅಷ್ಟೇ ಸಾಕು ನನಗೆ. ಊಟ ಮಾಡೋದು ಬೇಡವಾ? ಸ್ನ್ಯಾಕ್ಸ್ ತಿನ್ಬಿಟ್ರೆ ಹೊಟ್ಟೆ ತುಂಬುತ್ತಾ? ಪರವಾಗಿಲ್ಲ, ನೀನು ಊಟ ಮಾಡು ಜೈ. ಶೋಭಾ, ಇಷ್ಟೊಂದೆಲ್ಲ ಉಳಿಸ್ಬೇಡ ಕಣೆ. ಉಳಿಸೋದು ಅಂತ ಏನಿಲ್ಲಪ್ಪ. ಮತ್ತೆ ಹೊಟ್ಟೆ ತುಂಬ ಊಟ ಮಾಡಬೇಕಪ್ಪ. ಐಶು ಐಶು, ಹೇಳೋಣ. ಯಾಕೆ ಮಲ್ಕೊಂಡಿದ್ಯಾ? ಇಲ್ಲ, ಹೇಳು. ನಾನೊಂದು ಕೇಳ್ತೀನಿ, ನಿಜ ಹೇಳಬೇಕು. ನಿನ್ನ ಫ್ರೆಂಡ್ ನಿನ್ನ ಜೊತೆ ಏನದು ಹೇಳ್ತಾ ಇದ್ದಿದ್ದು? ಏನು ಹೇಳಿಲ್ಲ ಅಣ್ಣ. ನನ್ನ ಹತ್ರ ಸುಳ್ಳೇನು ಹೇಳೋಕೆ ಹೋಗ್ಬೇಡ, ಗೊತ್ತಲ್ಲ ಆಮೇಲೆ. ಅಣ್ಣ ನಾನು ನಿಜನೇ ಹೇಳ್ತಾ ಇದ್ದೀನಿ, ಅವಳೇನು ಹೇಳಿಲ್ಲ ನನಗೆ. ಏನೂ ಹೇಳಿಲ್ಲ ಅಂತ ಅಂದಮೇಲೆ ಏನದು ಇಬ್ಬರು ಗುಟ್ಟಾಗಿ ಮಾತಾಡ್ತಾ ಇದ್ದಿದ್ದು? ಶೋಭಾ, ನಾನು ನಿನಗೆ ಕೇಳ್ತಾ ಇದ್ದೀನ, ಅವಳು ಕೇಳ್ತಾ ಇದ್ದೀನ? ಸುಮ್ಮನೆ ಇರು ನೀನು. ಅಲ್ಲ ಜೈ, ಅದು ನಾನು ನಿನಗೆ ಸುಮ್ಮನೆ ಇರು ಅಂತ ಹೇಳಿದೆ ಅಷ್ಟೇ. ಹೇಳಿ ಐಶು, ಏನು ಮಾತಾಡಿದ್ದು? ಅಣ್ಣ ಏನು ಮಾತಾಡಿಲ್ಲ ಕಣೋ, ಮದ್ವೆಗೆ ಬಾ ಅಂತ ಕರೆದಿದ್ದಕ್ಕೆ ಯಾವ ಡ್ರೆಸ್ ಹಾಕೊಂಬರ್ಲಿ ಅಂತ ಕೇಳಿದ್ಲು. ನಿಜನಾ? ಯಾಕೋಣ ಈ ಥರ ಕೇಳ್ತಾ ಇದ್ಯಾ? ನಿಜವಾಗ್ಲೂ ಇಷ್ಟೇ ಕಣೋ ಮಾತಾಡಿದ್ದು. ನನ್ನ ಹತ್ರ ಸುಳ್ಳು ಪಳ್ಳು ಹೇಳಿ ಏನಾದರೂ ತಗ್ಲಾಕೊಂಡೆ ಅಂದರೆ ಐಶು, ನಿನ್ಗೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ಆಮೇಲೆ. ಅಣ್ಣ ಎಲ್ಲದಕ್ಕೂ ನೀನು ಈ ಥರ ಮಾತಾಡೋದು ಸರಿ ಇರಲ್ಲ ಕಣೋ. ಅದನ್ನೇ ಹೇಳ್ತಾ ಇರೋದು ನಾನು. ಏನು ನನ್ನ ಹತ್ರ ಮುಚ್ಚುಮರೆ ಮಾಡಿಕೊಡ್ತು ನೀನು ಅಷ್ಟೇ. ಸರಿ ಬಿಡು, ಫ್ರೆಂಡ್ಸ್ ಹತ್ರ ಮಾತಾಡೋದು ತಪ್ಪು ಅಂದರೆ ಫ್ರೆಂಡ್ಶಿಪ್ಪೇ ಮಾಡಲ್ಲ ನಾನು. ನೀನು ಫ್ರೆಂಡ್ಶಿಪ್ ಮಾಡಬೇಡ ಅಂತ ನಾನು ಹೇಳ್ತಾ ಇಲ್ಲ ಐಶು, ಆದರೆ ಅವಳು ನಿನ್ನ ಜೊತೆ ಮಾತಾಡಿದ ವರ್ತನೆ ಬೇರೆ ಇತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ, ನಿಜ ಹೇಳು ಅಂತ. ನಿನ್ನ ತಂಗಿ ಮೇಲೆ ನಿನ್ಗೆ ಅಷ್ಟು ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಆಮೇಲೆ, ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಕೊಡು ಅಷ್ಟೇ ನೀನು. ಹೇಳ್ತಾ ಇದ್ದೀನಲ್ವಾ, ಅಷ್ಟೇ ಮಾತಾಡಿದ್ದು, ಬೇರೆ ಏನೂ ಮಾತಾಡಿಲ್ಲ. ಜೈ, ಇದ್ಯಾಕೋ ನಿನ್ಗೆ ಗತಿ ಆಯಿತು ಅಂತ ಅನ್ಸಲ್ವಾ? ಶೋಭಾ, ನಿನ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು. ಏನೋ ಅಪ್ಪ, ತುಂಬ ಟಾರ್ಗೆಟ್ ಮಾಡ್ತೀಯ ನೀನು ಅವಳಿಗೆ. ನೋಡಿ ಇದಕ್ಕೆ ಅಣ್ಣ ಯಾವ ಥರ ಆಡ್ತಾರೆ ಅಂತ. ನೋಡು ಐಶು, ನಾನು ಕೇಳಿದ್ದಕ್ಕೆ ಸರಿಯಾಗಿ ನೀನು ಉತ್ತರ ಕೊಟ್ಟರೆ ಇಷ್ಟೊಂದೆಲ್ಲ ಇರೋದೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ತಾನೇ, ಮತ್ತೆ ಮತ್ತೆ ಅದೇ ಕ್ವಶನ್ ಮಾಡಿದ್ರೆ ನೀನು. ಬರೀ ಇಷ್ಟೇ ಆಗಿದ್ರೆ ಸರಿ, ಬೇರೆ ಏನಾದರೂ ಹೇಳಿದರೆ, ಬೇರೆ ಏನಾದರೂ ನಡೀತಾ ಇದ್ರೆ ನಾನು ಮನುಷ್ಯ ಆಗಿರಲ್ಲ ಆಮೇಲೆ, ಹೇಳ್ತಾ ಇದ್ದೀನಿ ನೋಡು. ಅದಕ್ಕೆ ನಾನು ನಿನ್ನ ಜೊತೆ ಎಲ್ಲೂ ಬರಲ್ಲ. ಮನೆಗೆ ಬಾ, ನೀನು ವಿಚಾರಿಸ್ಕೊತೀನಿ. ಬರೀ ಒಬ್ಳು ಫ್ರೆಂಡ್ ಜೊತೆ ಮಾತಾಡೋದಕ್ಕೆ ಇಷ್ಟೊಂದು ಆಡೋದ ಅಪ್ಪ? ಶೋಭಾ, ನಾನು ಕೋಪ ಬರ್ಸ್ಬೇಡ, ಸುಮ್ಮನೆ ಇದ್ಬಿಡು ನೀನು. ಏನಾದರೂ ಹೇಳಿದ್ರೆ ಇದೊಂದು ಮಾತಾಡ್ತೀಯ ನೀನು. ಸುಮ್ಮನೆ ಇರು ಅಂದೆ ನಾನು ನಿನಗೆ ಅಷ್ಟೇ. ಏನಕ್ಕೆ ಈ ಥರ ಆಡ್ತೀಯ ನೀನು? ಮೊದಲೇ ನಾನು ಟೆನ್ಷನಲ್ಲಿ ಇದ್ದೀನಿ, ಕೋಪ ಬರ್ಸ್ಬೇಡ ಶೋಭಾ, ಸುಮ್ಮನೆ ಇರು. ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ದೊಡ್ಡದಾಗಿ ಕೋಪ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಬಿಡು.
ಕಳ್ಸೋದ್ ಬೇಡ ಬೇಡ ಅಂತ ಸಾವಿರ ಸರಿ ಬಡ್ಕೊಂಡೆ. ಕೇಳಿದ್ರೆ ನನ್ನ ಮಾತು ನೀವು? ನೋಡ್ರಿ ಇವಾಗ ಟೈಮ್ ಎಷ್ಟಾಗೈತೆ ಅಂತ. ಏನು ಒತ್ತು ಗೊತ್ತು ಏನಿಲ್ವ ಇವಕ್ಕೆ? ಬಿಡಿ ನೀವು ಹೋಗ್ಬೇಕು ಮನೆಗೆ ಅನ್ನೋದೇ ನನ್ನ ಜವಾಬ್ದಾರಿ ಐತೆ ಇವಕ್ಕೆ. ಅಯ್ಯ ಏನ ಬಟ್ಟೆ ತಗೊಳಕ್ ಹೋಗವಿ ಎಲ್ಲ ಗೊತ್ತಾಗೈತೆ. ಗೊತ್ತಾದ್ ಬಿಡಿ, ಯಾಕೆ ಹಿಂಗೆ ಕೂಗಾಡ್ತಿದ್ದಿ? ಏನ್ ಆಗ್ಬಾರ್ದಾಯ್ತು ಇವಾಗ? ಅಮ್ಮ ಬಾರಪ್ಪಯ್ಯ. ಜಯಕುಮಾರ್ ಬರ್ಲಿಲ್ವೇನ? ಬರ್ತಾರೆ ಅವ್ರಿಗೆ ಮನ್ಸಿಗೆ ಬಂದಂಗೆ, ಅವ್ರಿಗೆ ಇಷ್ಟ ಬಂದಾಗ ಹೋಗೋದು, ಇಷ್ಟ ಬಂದಾಗ ಬರೋದು. ಇದೇನು ಮನೆ ಅಲ್ಲ ಇದು. ಅಲ್ಲಮ್ಮ ನೀನಾರ ನಿನ್ ತಂಗಿಗೆ ಒಂಚೂರು ಬುದ್ಧಿ ಹೇಳೋದಲ್ವಾ? ಬೇಡ ಹೋಗ್ಬೇಡ ಅಂತಾನ? ಅಲ್ಲಮ್ಮ ಇವಾಗ ಫಂಕ್ಷನ್ಗೆ ಬಟ್ಟೆ ಬೇಕು ತಗೊಳ್ತೀವಿ ಅಂತ ಅಂದಾಗ ನಾನು ಬೇಡ ಅಂತ ಹೇಳಕ್ಕಾಗುತ್ತಾ? ಅಮ್ಮ ವೀಣಾ ಊಟ ಮಾಡ್ದೇನಮ್ಮ? ಅಪ್ಪ ಊಟ ಆಯ್ತು. ಸರಿ ಬರ್ತಾರೆ, ಹೋಗಮ್ಮ, ತಲೆ ಕೆಡ್ಸ್ಕೊಂಬೇಡ, ಹೋಗಿ ಮನೆಗೆ ಹೋಗಿ ಬರ್ತಾರೆ. ಏಮ್ಮ ಏನೇ ಇದ್ರು ನಮ್ಮ ಹತ್ರ ಮಾತಾಡಿ ನೀನು. ಆ ಹುಡುಗಿಗೆ ಏನು ಕೇಳಕ್ ಹೋಗ್ತೀಯ ನೀನು? ಸಾಕು ಬಾಯಿ ಮುಚ್ಚ್ರಿ ನೀವು. ಏನು ಅಷ್ಟು ಗೊತ್ತಾಗಲ್ವಾ? ತಂಗಿಗೆ ಅಷ್ಟು ಬುದ್ಧಿ ಹೇಳ್ಬೇಕು. ಏಮಿ ಮುಚ್ಚೆ ಬಾಯಿ ಸಾಕು. ಅಲ್ವೇ ಗಂಡ ಹೆಂಡತಿ ಅವರಿಬ್ರು, ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಹೋಗ್ತಾರೆ ಬರ್ತಾರೆ. ನಿನಗೇನೆ ಹೇಳ್ಬಿಟ್ಟೆ ಹೋಗಂತಾನೆ, ಬಾಯಿ ಮುಚ್ಕೊಂಡಿರು, ಬರ್ತಾರೆ. ಏನತ್ತೆ ನಿಮ್ಮ ಮಾತಿನ ಅರ್ಥ? ಮದುವೆ ಆಗ್ಬಿಟ್ಟ ಅಂದ ಮಾತ್ರಕ್ಕೆ ಏನೋ ಗಂಡ ಎಂಡ್ರು ಬಂದ ತಕ್ಷಣನೇ ತಾಯಿ ಮಾತು ಕೇಳಬಾರ್ದು, ತಾಯಿ ಹೇಳ್ದಂಗೆ ಕೇಳಬಾರ್ದು ಅಂತ ಏನಾಯ್ತಾ? ನೋಡೇ ನಿಂತ ಎಷ್ಟು ಮಾತಾಡಿರು ಅಷ್ಟೇ, ಅದೇ ರಾಗ ಅದೇ ಹಾಡು. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಬರ್ತಾರೆ ಅನ್ಬೇಕು, ಸುಮ್ಮನೆ ಆಗ್ಬಿಡ್ಬೇಕು. ಗೊಣ ಅನ್ಬೇಡ, ಹುಡುಗಿ ಏನು ಅನ್ಕಮಲ್ಲ. ಅವ್ರೇನು ಸಣ್ಣ ಮಕ್ಳೇನೆ ಇನ್ನ, ಅವಕ್ಕೇನು ಬುದ್ಧಿ ಇಲ್ವಾ? ಏನೋ ಶಾಪಿಂಗ್ ಹೋಗೋರೇ ಅಷ್ಟು ಗೊತ್ತಾಗಿರುತ್ತೆ, ಏನು ಮಾಡೋಕ್ಕಾಗ್ತದೆ ಅದಕ್ಕೆ? ಬೊತ್ತರ್ ಬಿಡು. ಅದಂಗಿರ್ಲಿ, ನಾಳಿಕೇನ ಇವ್ರು ತೋರ್ ಮನೆಯಲ್ಲ ಬೊತ್ತಾರಂತೆ ನೋಡಪ್ಪ. ಸಾರಿ ಹೇಳಿದೀನಿ ಇನ್ನೊಂದ್ಸರಿ ಅವ್ರನ್ನ ಮನೆ ಬಗ್ಗೆ ತುಳಿಬಾರ್ದು ಅಂತ, ತಿರ್ಗಾ ಅವಲೇ ಕರೆಸ್ತಾ ಇದ್ದಿ ಅವ್ರನ್ನ. ಏನ್ರಿ ಮಾಡ್ತೀರಿ ಇವಾಗ? ನಮ್ಮ ಅಣ್ಣ ಅದಕ್ಕೆ ಬಂದೇ ಬರ್ತಾರೆ ಬದುಕಿಗೆ. ಅದೇನ್ ಮಾಡ್ಕೊಂತೀರ ಮಾಡ್ಕೊಳ್ರಿ. ಏಮಾ ಬಿಡ್ರಿ, ತೆಗೀರಿ ಕೈನ. ಏನ್ರಿ ಮಾಡ್ತೀರಿ ಇವಾಗ? ಏನ್ ಹೊಡಿತೀರಾ, ಬಿಡಿತೀರಾ, ಸಾಯಿಸ್ತೀರಾ, ಈ ಮನೆಯಿಂದ ಆಚೆ ಹಾಕ್ತೀರಾ ನನ್ನ? ಅದೇನ್ ಮಾಡ್ತೀರಾ ಮಾಡ್ಕೊಳ್ರಿ. ಇರೋ ನಮ್ಮ ಮಗಂಗೆ ನನ್ಗೆ ಇಷ್ಟ ಬಂದಾಗೆ ನಮ್ಮ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಳ್ಳೋಣ ಅಂತಂದ್ರೆ ಎಲ್ಲ ನಿಮ್ಮ ಇಷ್ಟದಂಗೆ ಮಾಡ್ಕೊಂಡ್ರಿ. ಈಗ ನನ್ನ ತವ್ರ ಮನೆಯವರು ನನ್ನ ಮನೆಗೆ ಬಂದು ಹೋಗೋದು ಬೇಡ ಅನ್ನೋದು ನೀವು ಒಪ್ಪಲ್ಲ ಅಂದ್ಮೇಲೆ ಇನ್ನೇನು ಉಳ್ದೈತೆ? ನನಗೆ ಬರ್ತಾ ಇರೋ ಕೋಪಕ್ಕೆ ಇವತ್ತು ನಿನ್ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ಇವತ್ತು. ಲೇ ಅಪ್ಪಯ್ಯ ಬಿಡ, ಸುಮ್ಕಿರ. ಅಲ್ಲ ಯಾಕೆ ಹಿಂಗ್ ಜಗಳಾಡ್ತಾವ್ರಲ್ಲ ಇವರು? ಯಪ್ಪ ದೇವ್ರೆ, ನಮ್ ಸೋಬಿ ಹೆಂಗಿರ್ತಾಳಪ್ಪ ಈ ಮನೆಗೆ. ತೆಗಿರಿ ಕೈನ. ನನಗೂ ಎಲ್ಲ ನೋಡಿ ನೋಡಿ ಸಾಕಾಗೋಗ್ಬಿಟ್ಟೈತೆ. ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವನೇ ಇಲ್ವಲ್ಲಿ ನಿನಗೆ? ಥೂ, ನಿನ್ನಂತೋಳನ್ನ ಕಟ್ಕೊಂಡಲ್ಲ ನಾನು ಹೋಗಿ. ನೋಡು ಇವಳಿಗೆ ತಲೆ ಕೆಟ್ಟು ಮಾತಾಡ್ತಾಳೋ ಇಲ್ಲ ತಲೆ ನೆಟ್ಕಿದ್ ಮಾತಾಡ್ತಾಳೋ ಒಂದು ಗೊತ್ತಾಗಲ್ವಲ್ಲಿ ನನಗೆ. ತಪ್ಪು ಇವಳ್ದಲ್ಲ ಕಣಮ್ಮ. ಮೊದಲನೇಕಿತ ಅವ್ರನ್ನ ಮನೆಗೆ ಬಂದಾಗೆ ಬಿಟ್ಕೊಂಡಲ್ಲ, ಅದು ನಾನು ಮಾಡಿದ ತಪ್ಪು. ಅವತ್ತೇ ಅವ್ರನ್ನ ಮನೆಯಿಂದ ಆಚಕಾಕಿದ್ದಿದ್ರೆ ಇವಳು ಇವತ್ತು ಇಷ್ಟೊಂದು ಹೆಚ್ಚುತ್ತಿರ್ಲಿಲ್ಲ. ನೋಡ್ರಿ, ಆಗಿದ್ದೆಲ್ಲ ಆಗೋಗ್ಬಿಟ್ಟೈತೆ. ಈಗ ನೀವು ಸಂಬಂಧಗಳನ್ನೆಲ್ಲ ಬೆಳೆಸ್ಕೊಂಡು ಹೋಗ್ತೀರಿ, ಹಂಗೆ ನಾನು ತವ್ರ ಮನೆ ಸಂಬಂಧ ಬೆಳೆಸ್ಕೊಂಡು ಹೋಗ್ತೀನಿ. ನಮ್ಮ ಅಣ್ಣ ಅದಕ್ಕೆ ಬರಬೇಕು, ಬರ್ತಾರೆ ಅಷ್ಟೇ. ನೀವೇನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡಂಗೂ ಇಲ್ಲ. ಬರ್ತಾರಾ? ಬರಲಿ, ಅದೇನೇನು ಮಾಡ್ತೀಯೋ ಮಾಡು. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಈ ಮನೇಲಿ ಅಂತಂದ್ರು ನಾನಂತೂ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಮಗ ಆಗಲಿ ಸೊಸೆ ಆಗಲಿ ಯಾರೇ ಬಂದು ತಡೆದ್ರೂ ನಿನ್ನಂತೂ ಮನೆಯಿಂದ ಆಚೆಗೆ ಹಾಕೋದು ಮಾತ್ರ ನಿಜ. ಎಷ್ಟೊತ್ತಾಯ್ತು? ಅವಲ್ಲಿ 7:30 8 ಗಂಟೆ ಆಗ್ತಾ ಬಂತು, ಇನ್ನೂ ಬರಲಿಲ್ವಲ್ಲ ಇವರು. ಜೈ ಎಷ್ಟೊತ್ತು ಕರ್ಕೊಂಡು ಹೋಗ್ತಾನೆ? ಇವ್ರು ನೋಡಿದ್ರೆ ಮನೇಲಿ ಜಗಳ ಆಡ್ತಿದ್ದಾರೆ. ಇನ್ನು ಮನೆಗೆ ಬಂದ್ಮೇಲೆ ಇವ್ರ ಅತ್ತೆ ಹತ್ರ ಇನ್ನೂ ಎಷ್ಟು ಬೈಸ್ಕೊಂತಾಳೋ ಏನೋ. ಅಂತ ಅನ್ಸುತ್ತೆ. ಶೋಭಾ, ನಿಧಾನಕ್ಕೆ ಹಿಡ್ಕೋ. ಜೈ ಐಶು ಬಾ. ಅಪ್ಪಾಜಿ. ಓ ಬಂದ್ರಾ? ಬರ್ರಿ. ಸಾಕೇನಪ್ಪ ಟೈಮ್ ನಿನ್ಗೆ? ಅಮ್ಮ ಸುಮ್ಮನೆ ಏನೇನೋ ಮಾತಾಡ್ಬೇಡ ನೀನು. ಟೈಮಿಗೆ ಸರಿಯಾಗಿ ಕರೆಕ್ಟಾಗಿ ಬಂದಿದ್ದೀವಲ್ಲ, ಸುಮ್ಮನೆ ಇರು. ಏನು ಬೆಳಗ್ಗೆ 12 ಗಂಟೆಗೆ ಹೋದವ್ರು ನೀವು, ರಾತ್ರಿ 8 ಗಂಟೆ ತನಕ ನಿನಗೆ ಟೈಮಿಗೆ ಸರಿಯಾಗಿನ ನಿನಗೆ? ಬರೀ ಒಂದು ಬಟ್ಟೆ ಶಾಪಿಂಗ್ ಮಾಡ್ಕೊಂಬರಕ್ಕೆ? ಅಮ್ಮ ಏನಾಯ್ತು ಇವಾಗ? ಹೊರಗಡೆ ಹೋದ್ಮೇಲೆ ಲೇಟ್ ಆಗೇ ಆಗುತ್ತೆ, ಸುಮ್ಮನೆ ಇರು. ಜಯಕುಮಾರ, ಚೌಟ್ರಿ ಹತ್ರ ಎಲ್ಲ ರೆಡಿ ಇದೆ ಕಣಪ್ಪ. ಹಾಂ ಅಪ್ಪಾಜಿ, ಪ್ರವೀಣ ಫೋನ್ ಮಾಡಿದ್ದ, ಎಲ್ಲ ಹೇಳಿದ್ದಾನೆ. ಅಂದಂಗೆ ನಿಮ್ಮ ಹುಡುಗರೆಲ್ಲ ಅಲ್ಲೇ ಅವರೇ. ನೀನೇನು ಇವಾಗ ಹೋಗ್ಬೇಡ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಚೌಟ್ರಿ ಹತ್ರ ಹೋಗಿವಂತೆ, ಸರಿನಾ? ಅಲ್ಲಪ್ಪ, ಇವಾಗ ಹೋಗಿದ್ರೆ ಪಾಪ ಹುಡುಗರು ಏನು ಮಾಡ್ತಿದ್ರು ಏನೋ, ನಾನು ಜೊತೆಗಿರ್ಬೋದಾಗಿತ್ತು. ಬೇಡ ಅಲ್ಲೇನೇ ಕೆಲಸ ಇದ್ರು, ಇವಾಗ ನಾನು ಹೊರಡ್ತೀನಿ, ಸರಿನಾ? ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ ಅಪ್ಪಾಜಿ? ಸರಿ ಬನ್ನಿ, ನಾನೇ ಬಿಟ್ಟು ಬರ್ತೀನಿ ನಿಮಗೆ. ಬೇಡ ಕಣ, ಜೊತೆಗೆ ಬಂದು ಅವ್ನು ಕರ್ಕೊಂಡು ಹೋಗ್ತೀನಿ ನಾನು. ನೀನು ಊಟ ಮಾಡಿ ರೆಸ್ಟ್ ಮಾಡು. ಪರವಾಗಿಲ್ಲ ಬಿಡಿ ಅಪ್ಪಾಜಿ, ಫ್ರೆಶ್ ಅಪ್ ಆಗಿ ಬರ್ತೀನಿ, ಊಟ ಮಾಡಿ ಸ್ವಲ್ಪ ನಾನು ಊಟ ಮಾಡ್ಕೊತೀನಿ, ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಚೌಟ್ರಿ ಹತ್ರ. ಜಯಕುಮಾರ, ಇವಾಗ ತಾನೇ ಆಚೆಯಿಂದ ಬಂದಿದ್ಯಾ? ನಿಮ್ಮಪ್ಪ ಬೇರೆ ಯಾರು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾವ್ರೆ. ತಿರ್ಗಾ ನೀನು ಕತ್ಲು ಮಗ್ದಾಗ ಆಚೆ ಓಡಾಡ್ಬೇಡ ಕಣಪ್ಪ. ಇನ್ನೊಂದು 2 ದಿವಸ ಸುಮ್ಕಿರು, ಆಮೇಲೆ ಓಡಾಡಿವಂತೆ. ಅಜ್ಜಿ, ಚೌಟ್ರಿ ಏನು ತುಂಬ ದೂರ ಇದೆಯಾ? ಇಲ್ಲಿಂದ ಒಂದು 10 ನಿಮಿಷ ತಾನೇ. ಇರ್ಲಿ ಪರವಾಗಿಲ್ಲ, ನಿಮ್ಮಪ್ಪ ಹೋಗ್ತಾರೆ. ಹೋಗಿ ನೀನು ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋಗು. ಅಮ್ಮ ಯಶೋಬಾ, ಬಾರಮ್ಮ. ಶಾಪಿಂಗ್ ಎಲ್ಲ ಮುಗಿತೇನಮ್ಮ? ಹಾಂ ಮಾವ. ಸರಿ, ಊಟ ಮಾಡಿ ರೆಸ್ಟ್ ಮಾಡ್ರಿ, ನಾಳೆ ಬೇಗ ಎದ್ದೋಳ್ಬೇಕು, ಸರಿನಾ? ಸರಿ ಮಾವ, ಆಯಿತು. ಶೋಭಾ, ಹೋಗಿರು, ಬರ್ತೀನಿ. ಸರಿ ಜೈ, ಆಯಿತು. ಶೋಭಾ. ವೀಣಕ್ಕ, ಊಟ ಮಾಡಿದ್ರಾ? ಇನ್ನೂ ಇಲ್ಲ ಜೈ. ನೀವು ಯಾಕೆ ತುಂಬ ಲೇಟ್ ಆಯ್ತಲ್ವಾ ಜೈ? ಹಾಕ ಬಟ್ಟೆ ಸೆಲೆಕ್ಷನ್ ಮಾಡೋದೇನು ಸುಮ್ಮನೆನಾ? ಅದು ಬೇಡ ಇದು ಬೇಡ ಅಂತ ಅವ್ಳಿಗೆ ಉಪ್ಸೋಷ್ಟಲ್ಲಿ ಸಾಕಾಗೋಯ್ತು. ಸರಿ, ಇವಾಗ ಸರಿಯಾಗಿರೋದು ಸಿಕ್ತಾ? ಹ್ಞೂ ಅಕ್ಕ, 3 ಜನಕ್ಕೂ ತಗೊಳ್ಳೋ ಅಷ್ಟರಲ್ಲಿ ಟೈಮೇ ಆಗೋಯ್ತು. ಸರಿ ಶೋಭಾ, ಬಾ.
ಅಪ್ಪಾಜಿ ಇನ್ನೇನು ರೆಡಿ ಮಾಡ್ಕೊಬೇಕು? ಏನೂ ಇಲ್ಲ ಕಣೋ, ಎಲ್ಲ ರೆಡಿ ಇದೆ, ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಭಟ್ರು. ಇವಾಗ ಏನಿದ್ರು ನಿಮ್ಮ ಇವರು ಬೀಗರು ಬರಬೇಕು, ಫೋನ್ ಮಾಡಿ ಹೇಳಿದ್ಯಾ ನಿಮ್ಮ ಅತ್ತೆ ಮಾವಂಗೆಲ್ಲ? ಇನ್ನೇನು ಹೇಳೋದಪ್ಪ, ನೀವೇ ಫೋನ್ ಮಾಡಿ ಮಾತಾಡಿ, ಅಜ್ಜಿನೂ ಮಾತಾಡಿದ್ದಾರೆ. ಸರಿನಪ್ಪ, ಯಾಕಂದರೆ ಅವರು ಬಸ್ ಮಾಡಿದಾರಂತೆ, ಬಸ್ಸು ಡೈರೆಕ್ಟಾಗಿ ಅಲ್ಲೇ ಚೌಟ್ರಿ ಹತ್ರ ಬಂದುಬಿಡ್ಲಿ ಅಂತ ಅಷ್ಟೇ. ತಿರ್ಗಾ ಅವರು ಮಂತಾಗ ಅನ್ಕೊಂಡ್ಬಿಟ್ಟರು. ಸರಿಯಪ್ಪ, ನಾನು ಮಾತಾಡ್ತೀನಿ ಬಿಡಿ. ಸರಿ, ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗು ನೀನು, ಬೆಳಗ್ಗೆ ತುಂಬ ಕೆಲಸ ಇದೆ. ಇಲ್ಲ ಬನ್ನಿ ಅಪ್ಪಾಜಿ, ನಿಮ್ಮನ್ನು ಬಿಟ್ಬಿಟ್ಟು ಬರ್ತೀನಿ ನಾನು. ಸರಿನಪ್ಪ, ನಿನ್ನಿಷ್ಟ. ಅವ್ರಪ್ಪ ಅಷ್ಟು ಹೇಳಿರಿ ಏನಾನ ಕೇಳ್ತಾನೆ ಹೇಳಿದ ಮಾತು. ಏನಾಯ್ತಮ್ಮ, ಏನು ಕೂಗಾಡ್ತಾ ಇದೆಯಾ? ಯಾಕೆ ಇಷ್ಟೊಂದು ಕೋಪದಲ್ಲಿದ್ಯಾ ನೀನು? ಜಯ, ನಿನ್ಗಿನ್ನ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ ಕಣ. ಏನಪ್ಪ? ನಾಳೆ ನಿಮ್ಮ ಅತ್ತೆ ಮಾವ ಎಲ್ಲ ಬರ್ತಿದ್ದಾರಂತೆ, ಅವ್ರ ತವ್ರ ಮನೆ ಕಡೆಯವರು. ಅಮ್ಮ, ಅಪ್ಪಾಜಿ ಏನು ಹೇಳ್ತಾ ಇದ್ದಾರೆ? ಏನು ಮಾನ್ಸಿ ಬರ್ತಿದ್ದಾಳ? ಯಾಕ ಬರ್ಬಾರ್ದವಳ ಮನೆಗೆ? ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಬರ್ತಾವ್ರೆ ನಾಳೆ, ಗೊತ್ತಾಯ್ತಾ? ನೀನಂತವಳ ಕಟ್ಕೊಂಡು ಮದುವೆ ಮಾಡ್ಕೊಂಡ್ಲಿಲ್ಲ, ಹಂಗಂತ ಸಂಬಂಧನೇ ಕಿತ್ ಬಿಸಾಕಕ್ಕಾಗಲ್ಲ. ಏನಜ್ಜಿ, ಏನು ನಡೀತಾ ಇದೆ ಇಲ್ಲಿ? ನನ್ನೇನೋ ಕೇಳ್ತೀಯಪ್ಪಯ್ಯ, ಎಲ್ಲ ನಿಮ್ಮ ಅಮ್ಮಂದೆ ಅದೇನೇನು ನಡೆಸ್ತಾಳೋ ನಡೆಸ್ಲಿ, ಎಲ್ಲ ನೋಡ್ತಾ ಇದ್ದೀನಿ. ಅಲ್ಲ ಅಜ್ಜಿ, ಇಷ್ಟು ದಿನ ಆಗಿದ್ದ ಅವಾಂತರನೇ ಸಾಕು, ಅವಳು ನಮ್ಮ ಮನೆಗೆ ಬಂದು ಎಲ್ಲ ಹಾಳು ಮಾಡಿದ್ಲು. ಮತ್ತೆ ಈಗ ಮದುವೆ ಮಾಡ್ಕೊಂಡ್ಮೇಲೆ ಏನಕ್ಕೆ ಬರ್ಬೇಕು ಅವಳ ಮನೆಗೆ? ನೋಡಪ್ಪಯ್ಯ, ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ಏನೋ ಬೀಗ್ ರೂಟಕ್ಕೆ ಬರ್ತಾವ್ರೆ, ಬಂದು ಅವ್ರ ಕೆಲಸ ಇಷ್ಟ ಮುಗಿಸ್ಕೊಂಡು ಹೋಗ್ತಾ ಇರಲಿ. ನಮ್ಮ ಮನೆಗೆ ಮತ್ತೆ ಇರಿಸ್ಕೊಳಕ್ ನಾನು ಬಿಡಲ್ಲ. ನೋಡತ್ತೆ, ಅದಕ್ಕೆಲ್ಲ ನೀವು ವಡ್ಡಿ ಮಾಡಂಗಿಲ್ಲ. ಸರಿ ಬಿಡು, ನಾನು ನನ್ನ ಹೆಂಡತಿ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಏಯ್ ಜಯ, ಇದಪ್ಪ ತಾಯಿ ತಕ್ಕ ಮಗ ಅಂದ್ರೆ ಇದಲ್ವೇ ಮತ್ತೆ? ಆಡೆ, ಅದೆಷ್ಟು ಆಡ್ತೀಯ ಆಡು, ಫಂಕ್ಷನ್ ಮುಗಿಲಿ, ಆಮೇಲೆ ನೋಡ್ಕೊಂತೀನಿ ನಿನ್ನ.